ತಾಲೂಕಿನ ಸಿದ್ದಾಪುರ ಗೇಟ್ ಬಳಿ ಸುವರ್ಣ ಕರ್ನಾಟಕ ಸೇನೆ ವತಿಯಿಂದ ರಸ್ತೆ ಕಾಮಗಾರಿ ಅವೈಜ್ಞೀಕರಣವಾಗಿರುವುದನ್ನು ಖಂಡಿಸಿ ಹಮ್ಮಿಕೊಂಡಿರುವ ಪ್ರತಿಭಟನಾ ಸ್ಥಳಕ್ಕೆ ಶನಿವಾರ ಭೇಟಿ ನೀಡಿದ ಉಪವಿಭಾಗಾಧಿಕಾರಿ ಶ್ರುತಿ ಅವರು ರೈತರ ಮನವಿಯನ್ನು ಆಲಿಸಿದರು. ತಾಲೂಕಿನಲ್ಲಿ ಹಾದು ಹೋಗಿರುವ ಮಾಗಡಿ ಸೋಮವಾರಪೇಟೆ ಮಾರ್ಗದ ರಸ್ತೆ ಕಾಮಗಾರಿ ಅವೈಜ್ಞೀಕರಣವಾಗಿ ಆಹ್ವಾನಗೊಳ್ಳಲು ಕೆಶಿಪ್ ಇಂಜಿನಿಯರ್ ಕಾರಣ ರಸ್ತೆಗಾಗಿ ಭೂಮಿ ಕಳೆದುಕೊಂಡ ಸಂತ್ರಸ್ತರಿಗೆ ಸಮರ್ಪಕವಾಗಿ ಸೂಕ್ತ ಪರಿಹಾರ ಸಿಕ್ಕಿಲ್ಲ. ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ರೈತರು ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ ಅವರ ಬಳಿ ಆಗ್ರಹಿಸಿದರು. ಕೊಣನೂರು ಹೋಬಳಿ ಸಿದ್ದಾಪುರ ಗೇಟ್ ಬಳಿ ಸುವರ್ಣ ಕರ್ನಾಟಕ ಸೇನೆ ವತಿಯಿಂದ ರಸ್ತೆ ಕಾಮಗಾರಿ ಅವೈಜ್ಞೀಕರಣವಾಗಿರುವುದನ್ನು ಖಂಡಿಸಿ ಕಳೆದ 6 ದಿನಗಳಿಂದ ಹಮ್ಮಿಕೊಂಡಿರುವ ಪ್ರತಿಭಟನಾ ಸ್ಥಳಕ್ಕೆ ಶನಿವಾರ ಭೇಟಿ ನೀಡಿ ಅಹವಾಲು ಆಲಿಸಿದ ಉಪವಿಭಾಗಾಧಿಕಾರಿ ಶ್ರುತಿ ಅವರಿಗೆ ಮನವಿ ಮಾಡಿದ ರೈತರು ಈ ಭಾಗದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಕಳೆದುಕೊಂಡಿರುವ ಅನೇಕ ಸಂತ್ರಸ್ತರಿಗೂ ಇನ್ನು ಸರಿಯಾದ ಪರಿಹಾರ ದೊರೆತಿಲ್ಲ. ರಸ್ತೆ ಕಾಮಗಾರಿ ಸರಿಪಡಿಸುವಂತೆ ಕೇಳಿದರೆ ಕೆಶಿಪ್ ಇಂಜಿನಿಯರ್ ಶಿವರಾಜ್ ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಾರೆ. ಕಳೆದ 5-6 ವರ್ಷಗಳಿಂದ ಕಾಮಗಾರಿ ಅವೈಜ್ಞಿಕವಾಗಿ ನಡೆಯುತ್ತಿದ್ದರೂ ಕ್ಷೇತ್ರದ ಜನಪ್ರತಿನಿಧಿ ಕೂಡ ಕ್ಯಾರೆ ಎನ್ನುತ್ತಿಲ್ಲ ಎಂದು ಪ್ರತಿಭಟನಾಗಾರರು ಆಕ್ರೋಶ ವ್ಯಕ್ತಪಡಿಸಿದರು. ರೈತರು ಹಾಗೂ ಪ್ರತಿಭಟನಾಗಾರರ ಮನವಿ ಆಲಿಸಿ ಮಾತನಾಡಿದ ಶ್ರುತಿ ಅವರು, ರಸ್ತೆಗಾಗಿ ಭೂಮಿಗಾಗಿ ಈಗಾಗಲೇ ಕೆಲವರಿಗೆ ಪರಿಹಾರ ನೀಡಲಾಗಿದೆ. ಸೂಕ್ತ ದಾಖಲೆ ನೀಡದಿದ್ದವರಿಗೆ ತಡವಾಗಿ ದಾಖಲೆ ಒದಗಿಸಿದರೆ ಪರಿಹಾರ ಸಿಗಲಿದೆ. ರಸ್ತೆ ಕಾಮಗಾರಿ ಅವೈಜ್ಞಿಕವಾಗಿ ಸಾಗಿರುವುದನ್ನು ಸರಿಪಡಿಸುವಂತೆ ಜಿಲ್ಲಾಧಿಕಾರಿ ಹಾಗೂ ಕೆಶಿಪ್ ಇಂಜಿನಿಯರ್ ಗಮನಕ್ಕೆ ತರುವುದಾಗಿ ತಿಳಿಸಿದರು. ಕಾಂಗ್ರೆಸ್ ಮುಖಂಡ ಎಚ್.ಪಿ. ಶ್ರೀಧರಗೌಡ ಮಾತನಾಡಿ, ರಸ್ತೆಗಾಗಿ ಭೂಮಿ ಕಳೆದುಕೊಂಡವರು ಪರಿಹಾರಕ್ಕಾಗಿ ಅಲೆಯುತ್ತಿರುವ ರೈತರ ಸಮಸ್ಯೆಗಳನ್ನು ಕೇಳುವವರೇ ಇಲ್ಲವಾಗಿದ್ದಾರೆ. ಯೋಜನಾಬದ್ಧವಾಗಿ ರಸ್ತೆ ಕಾಮಗಾರಿ ನಡೆಸದೆ ಬೇಕಾಬಿಟ್ಟಿ ಕೈಗೊಳ್ಳಲಾಗಿದೆ. ಈ ಕುರಿತು ಲೋಕೋಪಯೋಗಿ ಇಲಾಖೆ ಸಚಿವರ ಗಮನಕ್ಕೆ ತರಲಾಗುವುದು. ಎಲ್ಲೆಂದರಲ್ಲಿ ತಂಗುದಾಣಗಳನ್ನು ನಿರ್ಮಿಸಲಾಗಿದೆ. ಸಿದ್ದಾಪುರ ಗೇಟ್ನಲ್ಲಿ ಅವೈಜ್ಞಿಕ ಕಾಮಗಾರಿಯಿಂದಾಗಿ ರಸ್ತೆ ಅಪಘಾತ ಪ್ರಕರಣಗಳು ಹೆಚ್ಚುತ್ತಿವೆ. ಕುಶಾಲನಗರ ಮಾರ್ಗದ ರಸ್ತೆ ದಿಕ್ಕು ತೋಚದೆ ವಾಹನ ಸವಾರರು ಪ್ರಾಣ ಕಳೆದುಕೊಳ್ಳುವಂತಾಗಿದೆ. ಇನ್ನು ಮುಂದೆ ರಸ್ತೆ ಅಪಘಾತದಲ್ಲಿ ಪ್ರಯಾಣಿಕರು ಜೀವ ಕಳೆದುಕೊಂಡರೆ ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವ ಕೆಶಿಪ್ ಇಂಜಿನಿಯರ್ ಶಿವರಾಜ್ ವಿರುದ್ಧ ಕೇಸು ದಾಖಲಿಸಬೇಕು ಎಂದು ಒತ್ತಾಯಿಸಿದರು. ಪರಿಶೀಲನೆ ಮಾಡಿ, ಜೊತೆ ಬೇಕಾದ್ರೆ ನಾನು ಬರ್ತೀನಿ. ನಮ್ಮ ಸ್ಥಳೀಯ ಏನು ಇಲ್ಲಿ ಸಾರ್ವಜನಿಕರಿದ್ದಾರೆ ಅವರು ಕೂಡ ಬರ್ತಾರೆ. ಅದನ್ನ ರೆಕ್ಟಿಫೈ ಮಾಡಿ. ಫಸ್ಟ್ ಅದು ಎಲ್ಲಿ ಸಮಸ್ಯೆ ಇದೆ ಅಂತೇಳಿ ಹುಡುಕಿ ಅದನ್ನ ತೋರಿಸ್ತೀವಿ ನಾವೇ. ನಮ್ಗೆ ನಾನು ಇಲ್ಲ ಓಡಾಡೋ ಅಂತವ್ನು, ಇಲ್ಲಿ ನಮ್ಮ ಜನ ನಾವು ಜೈನ ನಾವೆಲ್ಲ ಇಲ್ಲ ಅಣ್ತಮ್ದವ್ರು ನಾವೆಲ್ಲ ಇಲ್ಲ ಓಡಾಡೋ ಅಂತವ್ರು ನಾವೇ ತೋರಿಸ್ತೀವಿ. ಅದನ್ನ ಸರಿ ಮಾಡ್ಲೇಬೇಕು. ಮತ್ತೆ ಈಗ ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದ್ರೆ, ಇದೇ ಜಾಗದಲ್ಲಿ ನಾವೇನ್ ನಿಂತಿದೀವಿ, ಈ ಜಾಗದಲ್ಲಿ 3 ತಿಂಗಳಲ್ಲಿ 3 ಜನ ಅಪಘಾತದಲ್ಲಿ ಸತ್ತು ಹೋಗಿದ್ದಾರೆ. 3 ಜನ ಸತ್ತೋಗವ್ರೆ. 3 ಜನದ ಕುಟುಂಬಕ್ಕೆ ಯಾರು ಹೊಣೆ? ಅವ್ರ ಮಕ್ಕಳಿಗೆ ಯಾರು ನೋಡ್ಕೊಳ್ತಕ್ಕಂಥದ್ದು? ಇನ್ಶೂರೆನ್ಸ್ ಕಂಪನಿ ಪರಿಹಾರ ಕೊಡ್ಬೋದು, ಆದ್ರೆ ಒಬ್ಬ ಅಕ್ಕ ಅಣ್ಣ ತಮ್ಮನ್ನ ತಂದ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಸಮರ್ಪಕ ಕಾಮಗಾರಿಗಳು ಎಲ್ಲೆಲ್ಲಾಗಿದೆಯೋ ಸರಿ ಮಾಡ್ಲೇಬೇಕು ಅಂತಕ್ಕಂಥದ್ದು ನಿಮಗೆ. ನಿಮ್ಮ ಅವರು ಬಂದಿದ್ರು ಮೇಡಮ್, ಅವ್ರು ಇವತ್ತು ಯಾಕೆ ಬಂದಿಲ್ಲ, ನೀವು ಅದ್ರ ಜವಾಬ್ದಾರಿ ನೀವು ತಗೋಬೇಕು. ಯಾಕಂತಂದ್ರೆ ಏನಾದ್ರು ಆದ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗ್ತದೆ. ಮುಂದಿನ ದಿನಗಳಲ್ಲಿ ನಾನು ಮೊನ್ನೆ ದಿವಸ ಒಂದು ಆಕ್ಸಿಡೆಂಟ್ ಆಗಿತ್ತು. ಇಲ್ಲಿ 5 ಜನ ಬಿದ್ದಿದ್ರು. ನನ್ನ ಕಾರಲ್ಲಿ ಕೂರಿಸ್ಕೊಂಡು ನನ್ನ ಕಾರಲ್ಲಿ ನಾನೇ ಕರ್ಕೊಂಡೋಗಿ ಹಾಸ್ಪಿಟಲ್ ಸೇರಿಸಿದೆ. ಮುಖ ದೊಡ್ಡಪ್ಪ ಅಂತ ತೀರಾ ಹೋಗ್ಬಿಟ್ರ ನೋಡ್ರಿ, ನಾನೇ ಕಾರಲ್ಲಿ ಕರ್ಕೊಂಡು ಬಿಟ್ಟಿದ್ದೆ. ಈ ಸಂದರ್ಭದಲ್ಲಿ ಪ್ರತಿಭಟನೆ ನೇತೃತ್ವ ವಹಿಸಿದ ಸುವರ್ಣ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ರಾಘವೇಂದ್ರ ಗೌಡ, ದಿವಾಕರ್ ಗೌಡ, ರಸ್ತೆಯ ಅಕ್ಕಪಕ್ಕದ ಜಮೀನಿನ ರೈತರು, ಸಾರ್ವಜನಿಕರು ಇದ್ದರು. ವಿರೂಪಾಕ್ಷ, PB, TV 46, ಮಲೆನಾಡು ನ್ಯೂಸ್, ಅರಕಲಗೂಡು.